ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಮೊಳಕೆ ಕಾಳಿನ ನುಚ್ಚುನುಂಡೆ ಮಾಡೋಣ. ಮೊದಲಿಗೆ ಒಂದು ಬಟ್ಟಲು ಹೆಸರು ಕಾಳನ್ನು 6 ಗಂಟೆಗಳ ಕಾಲ ನೆನೆಸಿಡೋಣ. ಕಡಲೆಕಾಳನ್ನು 6 ಗಂಟೆ ಕಾಲ ನೆನೆಸಿಡೋಣ. ನೆನೆಸಿಟ್ಟು ನಂತರ ನೀರಿನಿಂದ ತೆಗೆದು ಒಂದು ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ಮೊಳಕೆ ಬರಲು ಇಡೋಣ. ನಂತರ ಒಂದು 4 ಗಂಟೆಗಳ ಮುಂಚೆ 2 ಬಟ್ಟಲು ತೊಗರಿ ಬೇಳೆಯನ್ನು ನೆನೆಸಿಟ್ಟುಕೊಳ್ಳೋಣ. ನಂತರ ಮೊಳಕೆ ಬಂದ ಕಾಳುಗಳು ಮತ್ತು ತೊಗರಿಬೇಳೆ ಇವನ್ನೆಲ್ಲ ನೀರು ಹಾಕದೆ ತರಿಯಾಗಿ ಸಪರೇಟ್ ಮಾಡಿಕೊಂಡು ರುಬ್ಬಿಕೊಳ್ಳೋಣ. ಮೊದಲು ತೊಗರಿಬೇಳೆಯನ್ನು ರುಬ್ಬಿಕೊಂಡ ನಂತರ ಹೆಸರು ಕಾಳನ್ನು ರುಬ್ಬಿಕೊಳ್ಳೋಣ. ನಂತರ ಮೊಳಕೆ ಬಂದ ಕಡಲೆಕಾಳನ್ನು ನೀರು ಹಾಕದೆ ತರಿಯಾಗಿ ರುಬ್ಬಿಕೊಳ್ಳೋಣ. ನಂತರ ಮಸಾಲೆ ಸಾಮಗ್ರಿಗಳು: ಹಸಿರು ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಮತ್ತು 1 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ತೆಂಗಿನಕಾಯಿ ತುರಿ ಎಲ್ಲವನ್ನು ಹಾಕಿ ನೀರಿಲ್ಲದೆ ರುಬ್ಬಿಕೊಳ್ಳೋಣ. ನಂತರ ಪುಡಿ ಮಾಡಿಟ್ಟುಕೊಂಡ ಕಡಲೆಕಾಳಿನ ಮಿಶ್ರಣಕ್ಕೆ ಹೆಸರು ಕಾಳಿನ ಮಿಶ್ರಣವನ್ನು ಹಾಕಿ ನಂತರ ತೊಗರಿ ಬೇಳೆಯ ಪುಡಿಯನ್ನು ಹಾಕಿ ನಂತರ ರುಬ್ಬಿಟ್ಟುಕೊಂಡ ಮಸಾಲ ಸಾಮಗ್ರಿಗಳನ್ನು ಹಾಕಿ ಹೆಚ್ಚಿಟ್ಟುಕೊಂಡ ಈರುಳ್ಳಿ, ತೊಳೆದು ಹೆಚ್ಚಿಟ್ಟುಕೊಂಡ ಸಬ್ಬಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ನೀರೇನು ಹಾಕುವ ಅವಶ್ಯಕತೆ ಇಲ್ಲ. ನಂತರ ಅದನ್ನು ನುಚ್ಚುನುಂಡೆ ಆಕಾರದಲ್ಲಿ ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಟುಕೊಳ್ಳೋಣ. ಎಲ್ಲ ಉಂಡೆಗಳನ್ನು ಮಾಡಿದ ನಂತರ ಒಂದು ನಮಗಿಷ್ಟ ಬಂದ ಆಕಾರದಲ್ಲಿ ಮಾಡಿಕೊಂಡು ನಂತರ ಒಂದು ಕುಕ್ಕರನ್ನು ಸ್ವಲ್ಪ ನೀರು ಹಾಕಿ ಬಿಸಿ ಇಟ್ಟು ನಂತರ ಉಂಡೆಗಳನ್ನು ಹಾಕಿ 20 ನಿಮಿಷ ಬೇಯಿಸಿಕೊಂಡರೆ ನುಚ್ಚುನುಂಡೆ ಸವಿಯಲು ಸಿದ್ಧ.